ಹಾಯ್ ಗುರು ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೊನೆ 6 ಬಾಲಲ್ಲಿ 11 ರನ್ ಬೇಕಾಗಿತ್ತು ಗುಜರಾತ್ ಟೈಟನ್ಸ್ಗೆ. ಕೊನೆಗೂ 99% ರಾಜಸ್ಥಾನ್ ಟೀಮು ಸೋಲೋ ಮ್ಯಾಚ್ನ ಯಾವ ರೀತಿ ಗೆಲ್ಸ್ಕೊಂತಂದ್ರೆ ತುಷಾರ್ ಅವರ ಬೌಲಿಂಗ್ ಇಂದ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ಕೊಟ್ಟಿರೋದು ಬೌಲಿಂಗ್ ಸಖತ್ತಾಗಿ ಸ್ಪೆಲ್ ಮಾಡಿರೋದಲ್ಲಿ ತುಷಾರ ದೇಶಪಾಂಡೆ ಅವರು. ಹಿಂದೆ ನಡೆದಂತಹ ಮ್ಯಾಚ್ ಥ್ರಿಲ್ಲಿಂಗ್ ಮ್ಯಾಚ್ ಅನ್ಬೋದು. ಯಾಕಂದ್ರೆ 6 ಬಾಲಿಗೆ 11 ರನ್ ಬೇಕು. ಕೊನೆಗೆ ಅಲ್ಲಿ ಹೊಡೆಯ ಬ್ಯಾಟ್ಸ್ಮನ್ಗಳಿಲ್ಲ, ಆದ್ರೂ ಬೌಲರ್ಗಳು ಇದ್ರು ಟ್ರೈ ಮಾಡಿದ್ರು, ಅಲ್ಲಿವರೆಗೂ ತಂದ್ರು. ಆದ್ರೆ ಏನ್ ಮಾಡಕ್ಕಾಗುತ್ತೆ, ಕೊನೆಗೆ 6 ರನ್ ಇಂದ ಸೋತಿರೋದಲ್ಲಿ ಗುಜರಾತ್ ಟೈಟನ್ಸ್. ಪಾಪ ರಶೀದ್ ಖಾನ್, ರಬಡ ಅವರು ಟ್ರೈ ಮಾಡಿದ್ರು ಪಾಪ, ಅಲ್ಲಿವರೆಗೂ ಅಂತ ಆಡ್ತಾರೆ ಅವರು ಪಾಪ ಬೌಲರ್ಗಳು. ಆದ್ರೂ ಆಡಿದ್ರು ಅಲ್ಲಿವರೆಗೂ. ತಾಮನಿಗೆ ದೊಡ್ಡ ಮಾತಾತಲ್ಲಿ ಕೊನೆಗೂ ರಾಜಸ್ಥಾನ್ ರಾಯಲ್ಸ್ ಇಂದ 6 ರನ್ಗಳ ಅಂತರದಿಂದ. ನಿನ್ನೆ ನಡೆದಂತಹ ಥ್ರಿಲ್ಲಿಂಗ್ ಮ್ಯಾಚ್ ಯಾವ ರೀತಿ ಇತ್ತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ 2026ರ IPL 9ನೇ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ ನಡುವೆ ನಡೆಯುತ್ತೆ ಈ ಪಂದ್ಯ. ಈ ಮ್ಯಾಚ್ ನ ಗೆಲ್ಲೋ ಪಂದ್ಯನ ಕೈ ಚೆಲ್ತಾರೆ ಗುಜರಾತ್ ಟೈಟನ್ಸ್ ಅವರು. ಸತತ 2 ಮ್ಯಾಚ್ ನ ಸೋತಿರೋದು ಬ್ಯಾಕ್ ಟು ಬ್ಯಾಕ್. ರಾಜಸ್ಥಾನ್ ರಾಯಲ್ಸ್ ಈ ಮ್ಯಾಚ್ ಗೆಲ್ಲೋ ಮುಖಾಂತರ ಸತತ 2ನೇ ಬಾರಿ ಗೆಲುವನ್ನ ದಾಖಲೆ ಮಾಡ್ತತಿ. ಹಾಗಾದ್ರೆ ಮ್ಯಾಚ್ ಯಾವ ರೀತಿ ನಿನ್ನೆ ನಡೀತು ಅಂತ ನೋಡೋದಾದ್ರೆ, ಮೊದಲು ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ನ ಚಾಯ್ಸ್ ಮಾಡ್ತಾರೆ. ಯಶಸ್ವಿ ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ ಓಪನಿಂಗ್ ಬರ್ತಾರೆ. ಓಪನಿಂಗ್ ಬಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಟೀಮಿಗೆ. ಹಾಗೆ ಯಶಸ್ವಿ ಜೈಸ್ವಾಲ್ 50 ಹೊಡಿತಾರೆ. ವೈಭವ್ ಸೂರ್ಯವಂಶಿ ಅವರು 30 ರನ್ ಪ್ಲಸ್ ರನ್ ಹೊಡಿತಾರೆ. ಹಾಗೆ ನೆಕ್ಸ್ಟ್ ಬಂದಂತ ಧ್ರುವ ಜುರೇಲ್ ಅವರು ಕೂಡ ಹಾಫ್ ಸೆಂಚುರಿನ ಕಂಪ್ಲೀಟ್ ಮಾಡ್ತಾರೆ ಈ ಮ್ಯಾಚ್ ಅಲ್ಲಿ. ರಾಜಸ್ಥಾನ್ ರಾಯಲ್ಸ್ ಟೀಮ್ ನ ಟಾಪ್ 3 ಬ್ಯಾಟ್ಸ್ಮನ್ ಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ರು ಅಂತ ನೋಡೋದಾದ್ರೆ, ಧ್ರುವ ಜುರೇಲ್ 75 ರನ್ ಕಲೆ ಹಾಕ್ತಾರೆ. ಹಾಗೆ ಯಶಸ್ವಿ ಜೈಸ್ವಾಲ್ ಕೂಡ 55 ರನ್ ಕಲೆ ಹಾಕ್ತಾರೆ. ಹಾಗೆ ವೈಭವ್ ಸೂರ್ಯವಂಶಿ ಕೂಡ 31 ರನ್ ಕಲೆ ಹಾಕ್ತಾರೆ. GT ಬೌಲರ್ ಕೂಡ ಕಾಗಿಸೋ ರಬಡ ಕೂಡ 2 ವಿಕೆಟ್ ನ ಕಿತ್ತು ಮಿಂಚ್ತಾರೆ ಇದರಲ್ಲಿ. ಹಾಗೆ GT ಟೀಮು ಕೊನೆಯದಾಗಿ 6 ವಿಕೆಟ್ ಕಳ್ಕೊಂಡು 210 ರನ್ ಹೊಡಿತಾರೆ. ಹಾಗೆ ಗುಜರಾತ್ ಟೀಮ್ಗೆ 211 ರನ್ಗಳ ಟಾರ್ಗೆಟ್ ಅವಶ್ಯಕತೆ ಇರುತ್ತೆ. ಹಾಗೆ ಗುಜರಾತ್ ಟೀಮು ಯಾವ ರೀತಿ ಈ ರನ್ ಚೇಂಜ್ ಮಾಡುತ್ತೆ ಅಂತ ನೋಡೋದಾದ್ರೆ, ಗುಜರಾತ್ ಟೈಟನ್ಸ್ 211 ರನ್ಗಳ ಟಾರ್ಗೆಟ್ ನ ಬೆನ್ನತ್ತುತ್ತದೆ. ಹಾಗೆ ಮೊದಲನೇ ವಿಕೆಟ್ಗೆ 78 ರನ್ ಜೊತೆ ಆಟ ಬರುತ್ತೆ ಗುಜರಾತ್ ಟೈಟನ್ಸ್ಗೆ. ಇದರಲ್ಲಿ ಸಾಯಿ ಸುದರ್ಶನ್ ಅವರು ಕೂಡ ಹಾಫ್ ಸೆಂಚುರಿ ಹೊಡಿತಾರೆ, 73 ರನ್ ಹೊಡಿತಾರೆ. ಹಾಗೆ ನೆಕ್ಸ್ಟ್ ಬಂದಂತ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಬೇಗನೆ ವಿಕೆಟ್ ನ ಕಳ್ಕೊಂತಾರೆ. ಒಬ್ರು ಕೂಡ ನಿಂತು ಆಡ ಅಂತ ಮೈಂಡ್ ಸೆಟ್ ನ ಯೂಸ್ ಮಾಡಲ್ಲ, ಸುಮ್ನೆ ಒಡೆ ಹೋಗ್ತಾರೆ, ಹಂಗ ಔಟ್ ಹಾಕಾರೆ. ಹಾಗೆ ಕೊನೆಯದಾಗಿ ಕಾಗಿಸೋ ರಬಡ ಹಾಗೂ ರಶೀದ್ ಖಾನ್ ಅವರು ನಿಂತು ಮ್ಯಾಚ್ ನ ಮುನ್ನಡೆಸ್ತಾರೆ. ಯಾವ ರೀತಿ ಬ್ಯಾಟಿಂಗ್ ಆಡ್ತಾರೆ ಅಂದ್ರೆ, ಹೊಡಿ ಬಡಿ ಆಟನ ಸ್ಟಾರ್ಟ್ ಮಾಡ್ತಾರೆ. ಇವರು ಕೂಡ 6 4 ಹೊಡಿತಾರೆ. ಹಾಗೆ ಕೊನೆಯದಾಗಿ 6 ರನ್ ಗಳಿಂದ ಸೋಲ್ತಾರೆ. ಯಾಕಂದ್ರೆ ಪಾಪ ಬ್ಯಾಟ್ಸ್ಮನ್ ಗಳೇ ಅಷ್ಟೊಂದು ಟ್ರೈ ಮಾಡಿಲ್ಲ. ಪಾಪ ಬೌಲರ್ ಗಳಿಂದ ಏನಾಗುತ್ತೆ ಗುರು, ಪಾಪ ಎಷ್ಟು ಟ್ರೈ ಮಾಡಕ್ಕೋ ಅಷ್ಟು ಟ್ರೈ ಮಾಡಿದ್ದಾರೆ ಬೌಲರ್ ಗಳು ಕೂಡ. ಹಾಗೂ ಕೊನೆಗೂ 6 ರನ್ ಅಂತರದಿಂದ ಸೋತಿರೋದಿಲ್ಲಿ GT. ಇಂತಹ ಹಂತದಲ್ಲಿ ರಶೀದ್ ಖಾನ್ ಹಾಗೆ ಕಾಗಿಸೋ ರಬಡ ಅವರು ಅತ್ಯುತ್ತಮ ಪ್ರದರ್ಶನ ಕೊಟ್ಟರು ಸಹ ಗುಜರಾತ್ ಟೈಟನ್ಸ್ 6 ರನ್ಗಳ ಅಂತರದಲ್ಲಿ ಸೋಲ್ತಾರೆ ಗುರು. ನೋಡ್ರಿ, ಅವ್ರು ಸಖತ್ತಾಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು ಕೂಡ ಸೋಲ್ತಾರೆ ಲಾಸ್ಟ್ ಮೂಮೆಂಟ್. ಯಾಕಂದ್ರೆ ಪ್ರೆಷರ್ ಇರುತ್ತೆ ಅಲ್ಲಿ, ಬೌಲರ್ಗೂ ಪ್ರೆಷರ್ ಇರುತ್ತೆ, ಬ್ಯಾಟ್ಸ್ಮನ್ಗೂ ಪ್ರೆಷರ್ ಇರುತ್ತೆ. ಆದ್ರೂ ಪಾಪ ಹೊಡೆಯಕಂತಾನೆ ಹೋದ್ರು, ಆದ್ರೂ ಆಗ್ಲಿಲ್ಲ ಕೊನೆ ಓವರ್ ಅಲ್ಲಿ. ಯಾಕಂದ್ರೆ ಬೌಲರ್ ಕೂಡ ವಿಕೆಟ್ ತೆಗಿಲೇಬೇಕು, ಬಾಲ್ ಡಾಟ್ ಮಾಡಿಸಲೇಬೇಕು. ಆ ಮೈಂಡ್ ಸೆಟ್ ನ ಅವರು ಕೂಡ ಇಟ್ಕೊಂಡಿರ್ತಾರೆ. ನಾವು ಮ್ಯಾಚ್ ನ ಗೆಲ್ಲೋಣ ಅಂತ ಮೈಂಡ್ ಸೆಟ್ ಕೂಡ ಇಟ್ಕೊಂಡಿರ್ತಾರೆ ಅವರು. ಕೊನೆಗೂ ರಾಜಸ್ಥಾನ್ ರಾಯಲ್ಸ್ ವಿನ್ ಆಗಿ ಕೊನೆ ಓವರ್ ಅಲ್ಲಿ ತುಷಾರ ದೇಶಪಾಂಡೆ ಅವರ ಮಾಡಿದ ಬೌಲಿಂಗ್ ಗುಜರಾತ್ ಟೈಟನ್ಸ್ಗೆ ಶಾಕ್ ಕೊಡುತ್ತೆ ಗುರು. ಯಾಕಂದ್ರೆ 6 ಬಾಲಿಗೆ 11 ರನ್ ಬೇಕಾಗಿತ್ತು. ಆದ್ರೆ ಏನ್ ಮಾಡೋದು, ಗುಜರಾತ್ ಟೈಟನ್ಸ್ ಅವರು 6 ಬಾಲಿಗೆ 11 ರನ್ ಹೊಡಿಲಿಲ್ಲ. 6 ರನ್ಗಳ ಅಂತರದಿಂದ ಸೋಲ್ತಾರೆ ಇಲ್ಲಿ ಗುಜರಾತ್ ಟೈಟನ್ಸ್ ಅವರು. ಮೊದಲನೇ ಬಾಲು ವೈಡ್ ಹಾಕ್ತಾರೆ ತುಷಾರ ದೇಶಪಾಂಡೆ ಅವರು. ಹಾಗೆ ನೆಕ್ಸ್ಟ್ ಬಾಲ್ ಕೂಡ ಸಿಂಗಲ್ ರನ್, ಅದ್ರ ನೆಕ್ಸ್ಟ್ ಸಿಂಗಲ್, ಅದ್ರ ನೆಕ್ಸ್ಟ್ ಸಿಂಗಲ್. ಹಾಗೆ 3 ಬಾಲಿಗೆ 7 ರನ್ ಬೇಕಾಗುತ್ತೆ. 3 ಬಾಲಿಗೆ 7 ರನ್ ಬೇಕಾದಾಗ ನೆಕ್ಸ್ಟ್ ಬಾಲ್ ಕೂಡ ಡಾಟ್ ಆಗುತ್ತೆ. ಆಮೇಲೆ 2 ಬಾಲಿಗೆ 7 ರನ್ ಬೇಕಾಗುತ್ತೆ. ಆ ಮೂಮೆಂಟ್ ಅಲ್ಲಿ ನೆಕ್ಸ್ಟ್ ಬಾಲ್ ರಶೀದ್ ಖಾನ್ ಅವರು ವಿಕೆಟ್ ನ ಉಗಿಸ್ತಾರೆ. ಲಾಸ್ಟ್ ಕೊನೆಯದಾಗಿ 1 ಬಾಲಿಗೆ 7 ರನ್ ಬೇಕಾಗುತ್ತೆ. ಆ ಬಾಲ್ ಕೂಡ ಡಾಟ್ ಆಗುತ್ತೆ. ಈ ಮುಖಾಂತರ ಗುಜರಾತ್ ಟೈಟನ್ಸ್ 6 ರನ್ಗಳ ಅಂತರದಿಂದ ಸೋಲ್ನ ಒಪ್ಕೊಳ್ತಾರೆ. ರಾಜಸ್ಥಾನ್ ರಾಯಲ್ಸ್ 6 ರನ್ಗಳ ಅಂತರದಿಂದ ವಿನ್ ಆಗ್ತಾರೆ. ನೋಡ್ರಿ, ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಷಾರ್ ದೇಶಪಾಂಡೆ ಅವರು ಸಖತ್ತಾಗಿ ಸ್ಪೆಲ್ ಮಾಡಿದ್ರು ಕೊನೆ ಓವರ್ ಅಲ್ಲಿ. ನೋಡ್ರಿ 1% ಲಕ್ ಕೂಡ ಯಾವ ರೀತಿ ನಮ್ ಕಡೆ ತಿರುಗುತ್ತೆ ಅಂತಾರಲ್ಲ, ಇದೇ ಮ್ಯಾಚ್ ಎಕ್ಸಾಂಪಲ್. 99%
ರಾಜಸ್ಥಾನ್ ರಾಯಲ್ಸ್ ಸೋಲೆ ಮ್ಯಾಚ್ ಗೆದ್ದಿರೋದಿಲ್ಲಿ. GT 99% ವಿನ್ ಆಗೋ ಮ್ಯಾಚ್ ನ ಕೈ ಚೆಲ್ಲಿರೋದಿಲ್ಲಿ ಗುಜರಾತ್. ನೋಡ್ರಿ ಈ ತರ ಮ್ಯಾಚ್ಗಳು ಇರ್ತವೆ ನೋಡಕಂದ್ರೆ ನಿನ್ನೆ ಮ್ಯಾಚ್ ಥ್ರಿಲ್ಲಿಂಗ್ ಮ್ಯಾಚ್ ಅನ್ಬೋದು. ಇದೇ ತರ ಪ್ರತಿಯೊಂದು ಕ್ರಿಕೆಟ್ ಅಪ್ಡೇಟ್ ಸ್ಟೋರಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.